ಅವ್ರ ಹೆಸರು ಮರ್ತಿದ್ದೀನಿ ನಾನು, ನಾರಾಯಣ ಏನೋ ಬಿ ಜೆ ಪಿಯಲ್ಲಿ ಮೇರಿದ್ರು, ಅವ್ರನ್ನ ಸ್ಪಾಟ್ ಕರ್ಕೊಂಡು ಹೋಗಿದೆ. ನೋಡಿ ಸರ್, ಜನಗಳಿಗೆ ಎಷ್ಟು ತೊಂದರೆ ಆಗ್ತದೆ. ಅಲ್ಲಿಂದ ವಿಜಯನಗರಿಂದ ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬೇರೆ ಕಡೆ ಹೋಗ್ಬೇಕಾದ್ರೆ ಇಲ್ಲಿಂದನೇ ಹೋಗಬೇಕು. ದಯಮಾಡಿ ರೋಡ್ ವೈಂಡಿಂಗ್ ಆಗಲೇಬೇಕಂತ ಮೇಯರ್ಗೂ ಕರ್ಕೊಂಡು ಹೋಗಿದೆ. ಬಿ ಜೆ ಪಿ ಕಾಲದಲ್ಲಿ ಅಶೋಕ್ ಇನ್ಚಾರ್ಜ್ ಇರುವಾಗ 10 ಬಾರಿ ನಾನು ಹೋಗಿದ್ದೀನಿ, ಮಾಡಿಲ್ಲ. 230 ಕೋಟಿ ಬರೀ ರೋಡ್ ವೈಂಡಿಂಗ್ ತೊಗೊಂಡಿದ್ದೀನಿ ನಾನು, ಹೊಸ ಕಾಮಗಾರಿ ಅದು. ಅಂದರೆ 480 ಕೋಟಿ ಹೆಂಗೆ ತೊಗೊಂಡಿದ್ದೀನಿ ಅದಕ್ಕೆ. ಆ ಥರ ಇವರು ಸ್ವಂತ 200 ಕೋಟಿ ತೊಗೊಂಡಿರೋದು. ಬೇರೆ ಜಿಲ್ಲೆಯಲ್ಲಿ ಎಷ್ಟು ತೊಗೊಂಡಿದ್ದಾರೆ ಕೇಳಿ ಅನುದಾನ. ನೀರಾವರಿದಿರಲಿ, PWDದಿರಲಿ, RDPR ಕೆಲಸ ನೀವು ಸ್ವಂತ ಅದು ಕೇಳಬೇಡಿ. ನಾನು ಚಾಮರಾಜಪೇಟೆ ಕ್ಷೇತ್ರಿಗೆ ನಾನು ಟೋಟಲ್ ಈಗ ರೋಡ್ ವೈಂಡಿಂಗ್ದು ನನಗೂ ಅಷ್ಟೇ 200 ಕೋಟಿನೇ ಸಿಕ್ಕಿರೋದು. ಅನುದಾನ ಇಂಥ ಕೆಲಸ ಅಂತ ಜನಗಳಿಗೆ ಅನುಕೂಲ ಆಗಂಗಿದ್ರೆ ತೋರಿಸ್ರೆ ಖಂಡಿತ ಮಾಡ್ತಾರೆ. ಈಗ ರಾಜ್ಯದಲ್ಲಿ ಸರ್ ವಸತಿ ಇಲಾಖೆ ಯಾವುದೇ ಮನೆಗಳಿರಲಿ ಅದು ಸರ್ಕಾರದ ಹಣದಿಂದ ಕಟ್ಟಿರ್ತಾರೆ. ಅದನ್ನು ಹಂಚಿಕೆ ಮಾಡೋದಕ್ಕಾಗಲಾರ್ದೇ ಬಿರುಕು ಬಂದಿದ್ದಾವೆ. ಅದು ಗೃಹ ಇಲಾಖೆ, ಇದು ಗೃಹ ಮಂಡಳಿ ಇರ್ಬೋದು ಅಥವಾ ನಿಮ್ಮ ಹೇಳ್ತಲ್ಲ ಸರ್, ನಾನು ಸರ್ಕಾರದ ಹಣ ಪೋಲಾಗೋದು ಹೋಯ್ತತ್ತಾಗೆ ಜನಕ್ಕೂ ಸಿಗಲಿಲ್ಲ. ಯಾಕೆ ಅದನ್ನು ಅದೇ ಆಗಿದ್ದು. ಅದಕ್ಕೆ ನಾವು ನಿರ್ಧಾರ ತೊಗೊಂಡಿದ್ದು ಸರ್ಕಾರ ವತಿಯಿಂದ ಇಲ್ಲ ಹೇಳಿದ್ರು. ಇಲ್ಲ ಶಾಸಕರು ತಿಕ್ಕಾಟ ಆಗಿದೆಯೋ ಅಥವಾ ಜನರು ಇಲ್ಲ, ಹಂಚಿಕೆ ಎಲ್ಲ ಆಗಿದೆ, ಸೆಲೆಕ್ಷನ್ ಎಲ್ಲ ಆಗಿದೆ, ಬೆನಿಫಿಷರಿ ಕೊಡ್ತಾ ಇಲ್ಲ, ದುಡ್ಡು ಇರಲಿಲ್ಲಲ್ಲ. ಬರೀ ರೆಡಿಯಾದ ಮನೆಗಳನ್ನ ಸರ್ ಹೇಳಿ ಸರ್ ಒಂದು ನಿಮಿಷ. ಈಗ ಹಿಂದೆ ಎಲ್ಲ ಹಿಸ್ಟ್ರಿ ಹೇಳಿದಾರೆ ಅವರು, ಯಾಕಾಗಲಿಲ್ಲ ಯಾಕಾಯಿತು ಅನ್ನೋಂಥದ್ದು. ಈಗ ನಾವು ಮನೆ ಒಂದು ಕಡೆ ಎಲ್ಲ ಕಂಪ್ಲೀಟ್ ಮಾಡಬೇಕಂದ್ರೆ ಇನ್ಫ್ರಾಸ್ಟ್ರಕ್ಚರು ಕೊಟ್ಟೇ ಮಾಡೋಣ ಅನ್ನೋಂಥ ದೃಷ್ಟಿಯಿಂದ ಕೆಲವು ಒಂದು 2-3 ತಿಂಗಳ ಹಿಂದೆ ಮುಂದೆ ಆಗಿರ್ಬೋದು. ಆದರೆ 2 ವರ್ಷ ಅಲ್ಲಿ ಕೇಳ್ರಿ, ವರ್ಷ ಸರ್ ನಾವು ಬಂದೇ ಸರ್ಕಾರ 2 ವರ್ಷ ಆಗಿದೆ. 2 ವರ್ಷದಲ್ಲಿ ಇಂಥ ನಿರ್ಧಾರ ತೆಗೆದುಕೊಂಡಿವಿ. ಭಾಳ ದಿಟ್ಟ ನಿರ್ಧಾರ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ನಮ್ಮ ವಸತಿ ಸಚಿವರ ಒಂದು ದೂರದೃಷ್ಟಿಯಿಂದ ಈ ನಿರ್ಧಾರ ತಗೊಂಡಿದ್ದಕ್ಕೆ ಇವತ್ತು ಹಂಚಿಕೆ ಆಗ್ತಾ ಇದ್ವಿ. ಅದು ಯಾಕೆ 2 ತಿಂಗಳಾಯಿತು 3 ತಿಂಗಳಾಯಿತು ಹಿಂದೆ ಆಯಿತು ಅನ್ನುವಂಥದ್ದು ನೀವು ತಪ್ಪು ತಿಳ್ಕೊಂತ ಇದ್ರಿ. ನಾವು ಕೇಳ್ತಾ ಇರೋದು ವಸತಿ ಇಲಾಖೆದು, ಸ್ಲಮ್ ಬೋರ್ಡ್ ಕೇಳ್ತಾ ಇಲ್ಲ ಸರ್. ವಸತಿ ಇಲಾಖೆಯಿಂದ ನಿರ್ಮಾಣವಾದ ಮನೆಗಳು ಹಂಚಿಕೆ ಆಗಲಾರ್ದೇ ಬಿರುಕು ಬರ್ತಾ ಇದ್ದಾವೆ, ಅದು ಯಾಕೆ ಕೊಡ್ತಾ ಇಲ್ಲ ಅಂತ ಸರ್. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಹಿಂದೆ 4 ವರ್ಷದಲ್ಲಿ ಯಾವುದೂ ಕೂಡ ಅದನ್ನು ಟೇಕಪ್ ಆಗಿರಲಿಲ್ಲ. ಅದಕ್ಕೆ ನಮ್ಮ ಸರ್ಕಾರ ಬಂದಾಗ ಈಗ ಈ ಗ್ಯಾರಂಟಿಯಲ್ಲಿ ಕೂಡ ಇದಕ್ಕೆ ವಿಶೇಷವಾದಂಥ ಒಂದು ಬಜೆಟ್ ಅಲೋಕೇಶನ್ ಮಾಡಿ ಇವತ್ತು ಅದನ್ನೆಲ್ಲ ಕಂಪ್ಲೀಷನ್ ಮಾಡಿ ಅದನ್ನು ಏನೈತೆ ಅದನ್ನು ರೆಕ್ಟಿಫೈ ಮಾಡಿ ಸರಿ ಮಾಡುವಂಥ ಕೆಲಸ ಇವತ್ತು ನಾವು ಮಾಡಿದ್ವಿ. ಈಗ ನೀವು ತಾವು ಕೇಳ್ತಾ ಇದ್ರಿ SC ST ಹಣ ಪೂಲ್ ಆಗ್ತಾ ಇದೆ, ಅದಾಗ್ತಾ ಇದೆ. ಎಲ್ರಿ 8 ಸರ್ ಒಂದು ನಿಮಿಷ ಕೇಳ್ತಾ ಇದ್ದೀನಿ ಕೇಳ್ರಿ ಸರ್. 8,000 ಕೋಟಿ ಇದ್ದಿದ್ದು 40,000 ಕೋಟಿ ಆಗಬೇಕಂತಂದರೆ ಆ ಬಜೆಟ್ ಅಷ್ಟು ದೊಡ್ಡ ಗಾತ್ರ ಆಗಬೇಕಾದ್ರೆ ಅದಕ್ಕೆ ನಮಗೊಂದು ಕಮಿಟ್ಮೆಂಟ್ ಇದೆ ಅಂತೇಳಿ ನಮ್ಮ ಸಿದ್ದರಾಮಯ್ಯವರೊಂದು ದೂರದೃಷ್ಟಿ ಇಟ್ಕೊಂಡು SC STಗಳಿಗೆ ಅಷ್ಟು ದೊಡ್ಡ ಬಜೆಟ್ ಅಲೋಕೇಶನ್ ಆಗೈತಿ. ಇವತ್ತು ಅದರಲ್ಲಿ ಕೂಡ ಎಲ್ಲೆಲ್ಲಿ ನಮ್ಮ ಬಜೆಟ್ಟು ಸರಿಯಾಗಿ ಅದನ್ನು ಜನರಿಗೆ ತಲುಪ್ತಾ ಇಲ್ಲ ಅಂತಂದಾಗ ಈಗ 7D ಇತ್ತು, ಹಿಂದೆ ಆ ಸರ್ಕಾರದಾಗೂ ಇತ್ತು 7D ಅದನ್ನು ತೆಗೆದುಹಾಕುವಂಥ ಕೆಲಸ ಮಾಡಿದರು. ಮತ್ತು ಇನ್ನೂ ಕೂಡ ಹೇಳಿದರು ಗ್ಯಾರಂಟಿಯಲ್ಲಿ ಕೂಡ ಯಾರಿಗೆ ಬೇಕಾದ್ರೂ ಹೋಗೋಲ್ಲ. ಯಾರು ಬೆನಿಫಿಷರಿ SC ST ಇದ್ದಾರೆ ಅದೇ ಬೆನಿಫಿಷರಿಗೆ ಮುಟ್ಟುವಂಥದ್ದು. ಇದೇನು ಈಗಿಂದಲ್ಲ. ಪ್ರತಿ ಯಾವುದೇ ಜನರಲ್ ಪ್ರೋಗ್ರಾಮ್ ಇದ್ದಾಗ ಕೂಡ SC STಗಳಿಗೆ ಈ ಹಣ ಕೊಡುವಂಥದ್ದು ಸರ್ವೇ ಸಾಮಾನ್ಯ ಇದ್ದಿದೆ. ಆದರೂ ಕೂಡ ಎಲ್ಲಿ ಸರಿಯಾಗಿ ಅವರಿಗೆ ಅವರ ಒಂದು ಆರ್ಥಿಕ ಸುಧಾರಣೆ ಆಗಲಿಕ್ಕೆ, ಅವರ ಒಂದು ಆರ್ಥಿಕ ಮೇಲ್ ಎತ್ತಲಿಕ್ಕೆ ಎಲ್ಲಿ ಆ ಹಣ ಎಲ್ಲಾದರೂ ಒಂದು ಕಡೆ ಡೈವರ್ಟ್ ಆಗ್ತಿದ್ರೆ ಅದನ್ನು ಕೂಡ ಸರಿಪಡಿಸೋಣ ಅಂತೇಳಿ ಈಗ 7D ಆ್ಯಸ್ ವೆಲ್ ಆಸ್ 7C ಕೂಡ ಏನೇನು ಲೋಪದೋಷಗಳಿದ್ದಾವೆ ಅವನ್ನೆಲ್ಲ ಸರಿಯಾಗಿ ಫಿಗರ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ತೊಗೊಂಡು ಬನ್ನಿರಿ. ಅದರಲ್ಲೂ ಕೂಡ ತಿದ್ದುಪಡಿ ಮಾಡಿ ಅದನ್ನು ಕೂಡ ಸರಿ ಮಾಡೋಣ ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿಗಳು ಒಂದು ನಮ್ಮದೇನು ಪರಿಷತ್ ಇದೆ, ಪರಿಷತ್ ಸಭೆಯಲ್ಲಿ ಕೂಡ ಭಾಳ ಸ್ಪಷ್ಟವಾಗಿ ನಿರ್ದೇಶನ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಯಾವ ಕಾರ್ಯಕ್ರಮ ಕೂಡ ಯಾವುದೇನೋ ನಮ್ಮ SC ST ಹಣ ತೊಗೊಂಡೋಗಿ ಜನರಲ್ದವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ. SC ST ಹಣ ಕೊಟ್ಟರು ಕೂಡ ಅಲ್ಲಿ ಯಾರು SC ST ಬೆನಿಫಿಷರೀಸ್ ಅದರ ಅವ್ರಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಇದೇನು ಈ ಹಿಂದೆ ಕೂಡ ಇರಲಿಲ್ಲನ? ಹಿಂದೆ ಕೂಡ ಅವ್ರ ಸರ್ಕಾರ ಇದ್ದಾಗ ಯಾವಾಗ ಯಾಕೆ ಹೇಳಲಿಲ್ಲ ಅವರು? ಡೈವರ್ಟ್ ಆಯಿತು, ನಮ್ಮ ಹಣ ಅಲ್ಲಿ ಹೋಗ್ತಿತ್ತು ಅಂತೇಳಿ ಅವಾಗ ಯಾಕೆ ಬಾಯಿ ತೆಗಿಯೋಕ್ಕಾಗಿಲ್ಲ? ಈಗ ಯಾಕೆ ಬಾಯಿ ತೆಗಿತಾ ಇದ್ದಾರೆ? ಈ ರೀತಿ ಸರ್ ಅದಕ್ಕೆ ನಾವು ಸರಿಪಡ್ತಾ ಇದ್ದೀವಿ. ಎಲ್ಲಿ ಸರಿ ಇಲ್ಲ ಅನ್ನುವಂಥದ್ದು ಸರಿ ಮಾಡ್ತಾ ಇದ್ವಿ. ಖಂಡಿತವಾಗಿ ಕೂಡ ನಮ್ಮ ಮನೆಗಳು ತಾವು ಕೂಡ ಬಂದು ವಿಸಿಟ್ ಮಾಡಬೇಕು. ನಮ್ಮ ಮನೆಗಳು ನಮ್ಮ ನೋಡಿದ್ರೆ ಅದು ಎಲ್ಲಿ ಪ್ರೈವೇಟ್ ಕನ್ಸ್ಟ್ರಕ್ಷನ್ ಮಾಡಿದ್ದಕ್ಕಿಂತ ಭಾಳ ಅದ್ಭುತವಾಗಿ ಆ ಫೆಸಿಲಿಟೀಸ್, ಅಲ್ಲಿ ಒಂದು ಹಾಸ್ಪಿಟ್ಲ್ ಮಾಡ್ತಾಯಿದ್ದೀವಿ, ಅಲ್ಲಿ ನಮ್ಮ ಲೈಬ್ರರಿ ಮಾಡ್ತಾಯಿದ್ದೀವಿ, ಅಲ್ಲಿ ಒಂದು ಭವನ ಮಾಡ್ತಾಯಿದ್ದೀವಿ, ಅಲ್ಲಿ ಒಂದು ಹೆಲ್ತ್ ಸೆಂಟ್ರು, ಎಲ್ಲ ಫೆಸಿಲಿಟೀಸ್ ಒಳಗೊಂಡಂಥ ಭಾಳ ಅದ್ಭುತವಾದಂಥ ಒಂದು ಲೇಔಟ್ ಆಗೈತಿ. ತಾವು ಕೂಡ ನೋಡಿರಿ. ನೀವು ಹೇಳಿ BJP ಅವ್ರಿಗೆ ಹೇಳ್ರಿ ಇಂಥ ಒಳ್ಳೆ ಕೆಲಸ ಮಾಡ್ಯಾರ, ನಿಮ್ಮ ಕಡೆಯಿಂದ ಏನೂ ಆಗ್ಲಾರ್ದ ಕೆಲಸ ಇವ್ರು ಮಾಡ್ಯಾರ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ಅವ್ರಿಗೆ ತಿಳಿಸಿ. ಈಗ ಒಂದು ನಿಮಿಷ ಮಾಧ್ಯಮ ಸ್ನೇಹಿತರಿಗೆ ಒಂದು ಮನವಿ ಮಾಡ್ತೀನಿ ನಾನು. ಇದು ಬಡವ್ರದು, ಇನ್ನು ನಮ್ಮ ರಾಜ್ಯದಲ್ಲ. ಇದರಿಂದ ನಿಮ್ಮಿಂದ ಒಂದು ಮೆಸೇಜ್ ಹೋದರೆ ಏನಾಗ್ತದೆ, ಇಡೀ ದೇಶದಲ್ಲಿ
ಬಡವ್ರಿಗೂ ಒಂದು ಅನುಕೂಲ ಆಗ್ತದೆ. ಅವರಪ್ಪ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದಾರೆ, ನಾವು ಮಾಡಬೇಕಂತ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಾನು ಬಡವ್ರ ಬಗ್ಗೆ ಕಾಳಜಿ ಇಟ್ಕೊಂಡು ಹೇಳ್ತಾರೆ ನಾನು. ಇದು ನನ್ನ ಕಾರ್ಯಕ್ರಮ ಇಲ್ಲ, ಒಂದು ನಿಮಿಷ, ಇದು ಒಂದು ನಿಮಿಷ ಸರ್, ಒಂದು ನಿಮಿಷ, ಇದು ನನ್ನ ಕಾರ್ಯಕ್ರಮ ಇಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇಲ್ಲ, ಈ ಬಡವ್ರ ಬಗ್ಗೆ ಕಾರ್ಯಕ್ರಮ. ದಯಮಾಡಿ ನಿಮ್ಮ ಮಾಧ್ಯಮದಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ನಿಮ್ಮಿಂದ ಪ್ರಚಾರ ಆದರೆ ಬೇರೆ ರಾಜ್ಯದವ್ರು ನೋಡಿದ್ರೆ ಅವ್ರು ಜನ ಹೋಗಿ ಹೇಳ್ತಾರೆ, ಕರ್ನಾಟಕದಲ್ಲಿ ನೋಡಪ್ಪ ಮನೆಗಳು ಫ್ರೀ ಕಟ್ಟೋರೆ, ನೀವೇ ಕೊಡಿ ಅಂತ ಆಗ್ತದೆ. ಅದು ಒಂದು ಪುಣ್ಯದ ಕೆಲಸ ಮಾಡಿ ಅಂತ ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀನಿ.